ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಇವತ್ತು 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಏನು ಮಾಡಿದ್ದಾರೆ, ಒಂದು ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೋತ್ತರ ಪತ್ರಿಕೆಯನ್ನು ಮಂಡಳಿಯವರು ಹಾಕಿದರು. ಅದರ ಕೀ ಆನ್ಸರ್ಸ್ಗಳನ್ನು ಸಹಿತ ನಾವು ನೋಡಿದ್ದೀವಿ. ಇವತ್ತು ಆ ಕ್ವಶನ್ ಪೇಪರ್ನ ಒಂದು ಬ್ಲೂ ಪ್ರಿಂಟನ್ನು ಹೇಗಿದೆ ಅದರ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಇಂಪಾರ್ಟೆಂಟ್ ಅದ. ನಾವು 8ನೇ ತರಗತಿಯಲ್ಲಿ ಎಲ್ಲ ವಿಷಯಗಳಲ್ಲಿನೂ ಕೂಡ ಏನು ಮಾಡಿದ್ದೀವಿ, ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಓಕೆ, ಅವುಗಳನ್ನು ನೋಡಿ. ಮತ್ತು ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಏನು ಮಾಡ್ತಾಯಿದ್ದೀವಿ, ಬ್ಲೂ ಪ್ರಿಂಟ್ಗಳನ್ನು, ಕ್ವಶನ್ ಪೇಪರ್ ಡಿಸೈನ್ಗಳನ್ನು ಹಾಕ್ತಾಯಿದ್ದೀವಿ. ಇದರಿಂದ ಏನಾಗ್ತದೆ ಅಂದರೆ ನಿಮ್ಮ ಎಕ್ಸಾಮಿನೇಷನ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಸೊ ನೋಡೋಣ. ಇಲ್ಲಿರ್ತಕ್ಕಂಥ ಕನ್ಸೆಪ್ಟ್ಗಳನ್ನು ಹೆಚ್ಚು ತಾವು ಗಮನ ಕೊಡಿ. ಖಂಡಿತವಾಗಿ ಇವುಗಳನ್ನು ಓದ್ಕೊಂಡು ಹೋದರೆ ನಿಮಗೆ ಎಕ್ಸಾಮ್ನಲ್ಲಿ ಬೆನಿಫಿಟ್ ಆಗ್ತದೆ, ಹೆಚ್ಚು ಅಂಕಗಳನ್ನು ಗಳಿಸ್ತೀರಾ ಅಂತಲೇ ಹೇಳ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನೋಡೋಣ ಏನಿದೆ ಅನ್ನೋದನ್ನು ಬ್ಲೂ ಪ್ರಿಂಟಲ್ಲಿ. ಸೊ ಸಿನೋನಿಮಿಗಳಲ್ಲಿ ಏನಾದಪ್ಪ ಅಂತಂದ್ರೆ, ಇದನ್ನು ಸಮಾನಾರ್ಥಕ ಪದ ಅಂತೀವಿ. ಒಂದು MCQಗಳನ್ನು ಕೇಳಿದರು. ಹ್ಯಾಪಿ ಪದದ ಸಿನೋನಿಮಿ ಕೇಳಿದರು. ಸೊ ಅದು 1 ಮಾರ್ಕಿಗಿತ್ತು. ಸೊ ಅದನ್ನು ಸ್ವಲ್ಪ ತಾವೇನು ಮಾಡ್ಕೋಬೇಕು, ಕನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಇನ್ನು ಒಂದು ಸೆಂಟೆನ್ಸ್ ಕೊಟ್ಟಿದ್ರು, ದ ಕವ್ ಈಸ್ ಅ ಯೂಸ್ಫುಲ್ ಅನಿಮಲ್ ಅಂತ. ಕವ್ಗೆ ಅಂಡರ್ಲೈನ್ ಹಾಕಿದ್ರು. ಅದು ಏನಂತ ಕೇಳಿದರು, ನೌನ್ ಇತ್ತದು. ಸೊ ನೌನ್ ಬಗ್ಗೆನೂ ಕೂಡ ಒಂದು MCQ ಕೇಳಿದ್ದಾರೆ. ಅದ್ರ ಬಗ್ಗೆ ನಾಮಪದದ ಬಗ್ಗೆನೂ ಕೂಡ ಇರಲಿ. ಇಲ್ಲಿ ವಿದ್ಯಾರ್ಥಿಗಳೇ, ವರ್ಬ್ ಬಗ್ಗೆ 2 ಕ್ವಶನ್ಸ್ಗಳು ಬಂದಿದ್ದಾವೆ. ಒಂದು ಆರ್ ಇತ್ತು ಮತ್ತು ಒಂದು ಹ್ಯಾಡ್ ಬಗ್ಗೆ ಇರ್ತಕ್ಕಂಥ 2 ವರ್ಬ್ ಅದ. ಸೊ ವೆರಿ ಇಂಪಾರ್ಟೆಂಟ್ ಅದ. 2 MCQಗಳನ್ನು ವರ್ಬ್ಗಳ ಮೇಲೇ ಕೇಳಿದ್ದಾರೆ. ಹೆಚ್ಚು ಒತ್ತುಗಳನ್ನು ಕೊಡ್ರಿ. ಇನ್ನು ಆಡ್ವರ್ಬ್ಗಳಲ್ಲಿ ಒಂದು ಗ್ರೇಸ್ಫುಲ್ಲಿ ಬಗ್ಗೆ ಒಂದಿತ್ತು, ಅದು ಕೂಡ ಒಂದು MCQ ಅದ. ಅದಕ್ಕೂ ಕೂಡ 1 ಅಂಕ ಬರ್ತದೆ. ವರ್ಬ್ ಫಾರ್ಮ್ಗಳು 2 ಕೇಳಿದ್ದಾರೆ. 2 ವರ್ಬ್ ಫಾರ್ಮ್ ಇತ್ತು. ಒಂದು ವಿನ್ ಇತ್ತು, ಒಂದು ಬಿ ಪ್ಲಸ್ ಪ್ಲೇ ಅಂತ ಇತ್ತು. ಅದ್ರ ಬಗ್ಗೆ ಇತ್ತು. 2 MCQ ಅದಾವ. ಅದಕ್ಕೂ ಕೂಡ 2 ಅಂಕಗಳನ್ನು ಕೇಳಿದ್ದಾರೆ. ಪಿಕ್ಚರ್ ರಿಲೇಟೆಡ್ ಕ್ವಶನ್ ಇದೆ. ಸೊ ಪಿಕ್ಚರ್ ಕೊಟ್ಟಿದ್ರು. ಆ ಪಿಕ್ಚರ್ದಲ್ಲಿ ಇರ್ತಕ್ಕಂಥ ಒಂದು ಫೀಲ್ಡ್ ಇತ್ತು ಮತ್ತು ಪಾಸಿಂಗ್ ದ ಬಾಲ್ ಅಂತಕ್ಕಂಥ ಆನ್ಸರ್ಸ್ ಬರ್ತಕ್ಕಂಥ ಇತ್ತು. ಅಂದರೆ ಪಿಕ್ಚರನ್ನು ನೋಡಿ ಆಲ್ಟರ್ನೇಟಿವ್ಗಳಲ್ಲಿನೇ ತಾವೇನು ಮಾಡಬೇಕು, ಆಯ್ಕೆಗಳನ್ನು ಮಾಡಬೇಕಾಗಿತ್ತು. 2 ಅಂಕ. ಇನ್ನು ಅಡ್ಜೆಕ್ಟಿವ್ ಇದೆ. ಅಡ್ಜೆಕ್ಟಿವ್ದಲ್ಲಿನೂ ಕೂಡ ಒಂದು ಕ್ವಶನ್ ಕೇಳಿದರು. ವೈಸ್ ಬಗ್ಗೆ ಇರ್ತಕ್ಕಂಥ ಒಂದು ಅಡ್ಜೆಕ್ಟಿವ್ ಇತ್ತು. ಇನ್ನು ಆರ್ಟಿಕಲ್ದಲ್ಲಿ ಒಂದು ಕ್ವಶನ್ ಬಂದಿತ್ತು. ಅಲ್ಲಿನೂ ಕೂಡ 1 ಮಾರ್ಕ್ ಅದ. ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಕಾಂಪ್ರಿಹೆನ್ಷನ್ ಇದೆ ನೋಡಿ. ಏನು ಮಾಡಿದ್ದಾರೆ, 2 ಪ್ಯಾಸೇಜ್ಗಳನ್ನು ಕೊಟ್ಟಿದ್ದರು. ಸೊ 2 ಪ್ಯಾಸೇಜ್ಗಳಲ್ಲಿ ಒಂದೇದು ಬಯೋಲಾಜಿಕಲ್ ಪಾರ್ಕ್ ಬಗ್ಗೆ ಇತ್ತು, ನೆಕ್ಸ್ಟ್ ಗಾಂಧೀಜಿಯವ್ರ ಬಗ್ಗೆ ಇತ್ತು. ಸೊ ಅಲ್ಲಿನೂ ಕೂಡ ಏನು ಮಾಡಿದ್ದಾರೆ, ಪ್ಯಾಸೇಜ್ ರಿಲೇಟೆಡ್ ಆಗಿ 2 ಕ್ವಶನ್ಸ್ ಇತ್ತು. ಸೊ 2 ಕ್ವಶನ್ಸ್ಗಳನ್ನು ಪ್ಯಾಸೇಜ್ದಲ್ಲಿರ್ತಕ್ಕಂಥ ಆಪ್ಷನ್ಸ್ನಲ್ಲೇ ನಾವೇನು ಮಾಡಬೇಕು, ಕರೆಕ್ಟಾಗಿ ಚೂಸ್ ಮಾಡಿ ಬರೀಬೇಕಿತ್ತು. ಇನ್ನು ಪ್ರಿಪೋಸಿಷನ್ ಮೇಲೆ 1 ಕ್ವಶನ್ ಬಂದದ. ಸೊ ಅದಕ್ಕೂ ಕೂಡ 1 ಮಾರ್ಕ್ ಅದ. ಇನ್ನು ಕಾಂಪ್ರಿಹೆನ್ಷನ್ ಪೋಯಮ್ ಇದೆ. ಪದ್ಯದಲ್ಲಿ ಮೇಲೆ ನೋಡಿಕೊಂಡು ಕೆಳಗಡೆ ಇರ್ತಕ್ಕಂಥ ಒಂದು ರೈಮಿಂಗ್ ವರ್ಡ್ಸ್ ಇತ್ತು ಮತ್ತು ಒಂದು ಥ್ರೆಡ್ ಅಂತಕ್ಕಂಥ ಬರ್ತಕ್ಕಂಥ ಒಂದು ಆನ್ಸರ್ ಇತ್ತು. ಅದನ್ನು ಕೂಡ ಕೇಳಿದರು. ಇನ್ನು ಪ್ಯಾಸಿವ್ ಫಾರ್ಮ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಪ್ಯಾಸಿವ್ ಫಾರ್ಮು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಲ್ಲಿಂದ ಕೂಡ 1 ಮಾರ್ಕ್ ಕ್ವಶನ್ಗಳನ್ನೇ ಕೇಳಿದರು. ಅದನ್ನು ಕೂಡ ತಾವೇನು ಮಾಡ್ಕೊಂಡು ಹೋಗಬೇಕಿತ್ತು, ಸ್ಟಡಿ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದು ಕೂಡ ಮೋಸ್ಟಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲೀನಾ ಪ್ಲೇಡ್ ದ ಪಿಯಾನೋ ಅಂತಕ್ಕಂಥ ವಾಕ್ಯ ಕೊಟ್ಟಿದ್ದರು. ಇನ್ನು ಒಂದು ಅಪೋಸಿಟ್ ವರ್ಡ್ ಇತ್ತು ಅದರಲ್ಲಿ. ಅದೇನಿತ್ತಪ್ಪ ಅಂದರೆ ರೀಚ್ ಅಂತ ಇತ್ತು. ಸೊ ಅಪೋಸಿಟ್ ವರ್ಡ್ಗಳನ್ನು ಕೂಡ 1 MCQಗಳಲ್ಲಿ ಕೇಳಿದರು. ಸೊ ಇಷ್ಟು ವಿದ್ಯಾರ್ಥಿಗಳೇ ಏನು ಮಾಡಿದ್ರು, ಅವರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ವೇಟೇಜ್ಗಳನ್ನು ಕೊಟ್ಟಿದ್ದರು. ಇನ್ನು ಡಿಸ್ಕ್ರಿಪ್ಟಿವ್ದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಇಲ್ಲಿನೂ ಕೂಡ 2 ಮಾರ್ಕ್ಸ್ನಲ್ಲಿ 1+1 ಕಾಂಪ್ರಿಹೆನ್ಷನ್ಸ್ ಇದ್ದಾವೆ. 2 ಕಾಂಪ್ರಿಹೆನ್ಷನ್ಸ್ ಇದ್ದಾವೆ. ಆ 2 ಕಾಂಪ್ರಿಹೆನ್ಷನ್ಸ್ಗಳ ಬಗ್ಗೆ ತಾವೇನು ಮಾಡ್ಕೋಬೇಕಾಗಿತ್ತು, ಒಂದು ಎಂಪೈರರ್ ಬಗ್ಗೆ ಇತ್ತು, ಒಂದು ಲೂಥರ್ ಬರ್ಬ್ಯಾಂಕ್ ಬಗ್ಗೆ ಇತ್ತು. 2 ಇದ್ದಾವೆ. ಟೋಟಲಿ 4ಗಳನ್ನು ಕೊಟ್ಟಿದ್ದಾರೆ. ಕಾಂಪ್ರಿಹೆನ್ಷನ್ಸ್ಗಳು ಪೋಯಮ್ಗಳು ಭಾಳ ಕೊಡ್ತಾ ಇದ್ದಾರೆ. ಓದಿ ಉತ್ತರಗಳನ್ನು ಟಿಕ್ ಮಾಡೋದು, ಓದಿ ಉತ್ತರಗಳನ್ನು ಬರೆಯೋದು, ಅದನ್ನು ತಾವುಗಳು ಏನು ಮಾಡಬೇಕು, ರೂಢಿಸ್ಕೊಳ್ಬೇಕು. ಹೆಚ್ಚು ಅದರಲ್ಲಿ ಸಾಮರ್ಥ್ಯವನ್ನು ಹೊಂದಬೇಕು. ಇನ್ನು ಕಾಂಪ್ರಿಹೆನ್ಷನ್ ರಿಲೇಟೆಡ್ ಪೋಯಮ್ದನ್ನು ಕೊಟ್ಟಿದ್ರು. 2 ಮಾರ್ಕ್ಸಿಗೆ 1 ಕೇಳಿದರು. ಇನ್ನು ಪಿಕ್ಚರ್ ರಿಲೇಟೆಡ್ ರೈಟಿಂಗ್ ಮಾಡಬೇಕಾಗಿತ್ತು. ಒಂದು ಪಿಕ್ಚರ್ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂಥವ್ರು ಏನು ಮಾಡಿದರು, ಒಂದು 4 to 5 ಲೈನ್ಸ್ಗಳನ್ನು ಏನು ಮಾಡಿರಿ ಅಂತ ಬರೀರಿ ಅಂತ ಕೊಟ್ಟಿದ್ದಾರೆ ಪಿಕ್ಚರ್ ರಿಲೇಟೆಡ್ ರೈಟಿಂಗಲ್ಲಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ರೀಅರೇಂಜ್ ದ ಸೆಂಟೆನ್ಸ್ ಇದೆ. ಅಲ್ಲಿ 2 ಗೋಟ್ಸ್ ಬಗ್ಗೆ ಒಂದು ಸ್ಟೋರಿ ಇತ್ತು. ಅದನ್ನು 2 ಮಾರ್ಕ್ಸಿಗೆ 1 ಕೇಳಿದ್ದಾರೆ. 2 ಅಂಕ ಅದ. ಸ್ಟೋರಿಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. 3 ಅಂಕಕ್ಕಿದೆ. ಕ್ಲೂಸ್ ಇದ್ದಾವೆ. ಕ್ಲೂಗಳನ್ನು ಬಳಸಿ ಸ್ಟೋರಿ ಕನ್ಸ್ಟ್ರಕ್ಟ್ ಮಾಡಿದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ನೋಟಿಸ್ ರೈಟಿಂಗ್ ಮಾಡಬೇಕು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ದು, ಅದು ಕೂಡ 3 ಮಾರ್ಕ್ಸಿಗೆ 1 ಅದ. ಇನ್ನು ಲೀವ್ ಲೆಟರ್ ಇದೆ. ಅದು 4 ಮಾರ್ಕ್ಸಿಗೆ 1 ಅದ.
ಅದು ಕೂಡ ಏನಾಗ್ತದಪ್ಪ ಅಂತಂದ್ರೆ 3 ಡೇಸ್ಗೆ ಕ್ಲಾಸ್ ಟೀಚರ್ಗೆ ಲೀವ್ ಲೆಟರ್ಗಳನ್ನು ಬರಲಿಕ್ಕೆ ಕೊಟ್ಟಿದ್ದರು. ಸೊ ಇಷ್ಟು ವಿದ್ಯಾರ್ಥಿಗಳಿಗೆ ತಾವೇನು ಮಾಡಬೇಕಾಗಿತ್ತು, ಕನ್ಸೆಪ್ಟ್ಗಳನ್ನು ಏನಿದಾವಲ್ಲ ಅವುಗಳನ್ನು ರೂಢಿಸಿಕೊಂಡಿದ್ದೆ ಆದರೆ ಹೆಚ್ಚು ಕನ್ಸೆಪ್ಟ್ಗಳ ಮೇಲೆ ಗಮನ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಮೌಲ್ಯಾಂಕನ ಪರೀಕ್ಷೆ ಇಂಗ್ಲೀಷ್ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು, ಏನೆಲ್ಲ ಇಂಪಾರ್ಟೆಂಟ್ ಕಂಟೆಂಟ್ಸ್ ಇದಾವ ಅನ್ನೋದನ್ನು ನಾನು ಏನು ಮಾಡಿದ್ದೀನಿ ವಿಡಿಯೋಗಳನ್ನು ಮಾಡ್ತೀನಿ, ಅದರಲ್ಲಿ ತಾವುಗಳು ನೋಡಬೇಕು. ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ. ಸೊ ನೋಡೋಣ ನಾಳೆ ಮತ್ತೆ ನಾನು ನಿಮಗೆ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗಳನ್ನು ಲೈಕ್, ಶೇರ್